ದೇವರ ಉದ್ದೇಶ ಅವ್ರ ಹೊಟ್ಟೆಯಲ್ಲೇ ನೀನು ಹುಟ್ಟಬೇಕಂತ. ಇಲ್ಲೊಬ್ಬ ಸೇವಕರಿದ್ದಾರೆ ಅಂದ್ರೆ ಒಬ್ಬ ಬಂಡೆ ಇದ್ದಂಗೆ ಅವರು. ಹಾಗೇನೆ ಸಭೆ ಅನ್ನೋದು ಬಹಳ ಪ್ರಾಮುಖ್ಯ. ಇಲ್ಲಿ ನಿಮ್ಮನ್ನ ದೇವರು ಕರೆತಿದ್ದಾರೆ ಅಂದ್ರೆ ದೇವರ ಉದ್ದೇಶ ಇದೆ. ಕೆಲವರೆಲ್ಲ ನಾವು ಅಂದ್ಕೊಳ್ತೀವಿ, ಅಯ್ಯೋ ನಾನು ಶ್ರೀಮಂತರ ಹೊಟ್ಟೆಯಲ್ಲಿ ಹುಟ್ಟಲಿಲ್ಲ, ಯಾಕೆ ಇವ್ರ ಮನೆಯಲ್ಲೇ ನಾನು ಹುಟ್ಟಿದೆ, ಶ್ರೀಮಂತರ ಹೊಟ್ಟೆಯಲ್ಲಿ ಹುಟ್ಟಿದ್ರೆ ನಾನು ಚೆನ್ನಾಗಿರ್ತಿತ್ತು, ಅಥವಾ ನಾನು ಈ ಊರಲ್ಲಿ ಯಾಕೆ ಹುಟ್ಟಿದೆ, ಈ ಹಳ್ಳಿಯಲ್ಲಿ ನಾನು ಯಾಕೆ ಹುಟ್ಟಿದೆ, ದೊಡ್ಡ ಸಿಟಿಯಲ್ಲಿ ಹುಟ್ಟಿದ್ರೆ ಸರಿಯಾಗಿರ್ತಿತ್ತು ಅಂತ ನಾವು ಅಂದ್ಕೊಳ್ತೀವಿ. ಅನೇಕ ಭಾಳ ಜನ ಅಂದ್ಕೊಳ್ತಾರೆ. ಭಾಳ ಕೋಪ ಬಂದಾಗ, ಅಯ್ಯ ನಾನು ನಿನ್ನ ಹೊಟ್ಟೆಯಲ್ಲಿ ಯಾಕೆ ನಾನು ಹುಟ್ಟಿದೆ. ದೇವರ ಉದ್ದೇಶ ಅವ್ರ ಹೊಟ್ಟೆಯಲ್ಲೇ ನೀನು ಹುಟ್ಟಬೇಕಂತ, ಅದೇ ಊರಲ್ಲಿ ಹುಟ್ಟಬೇಕಂತ ದೇವರ ಉದ್ದೇಶ. ಅವ್ರ ಜೊತೆನೇ ನೀನು ಬೆಳಿಬೇಕಂತ ದೇವರ ಉದ್ದೇಶ, ಅದೇ ಮನೆಯಲ್ಲಿರಬೇಕಂತ ದೇವರ ಉದ್ದೇಶ. ಯಾಕೆ ನಾವು ಬೇರೆ ಮನೇಲಿ ಇರಲ್ಲ? ನಮ್ಮ ಮನೇಲಿ ನಾವೇ ಇರ್ತೀವಿ, ಯಾಕೆ ಬೇರೆ ಮನೇಲಿ ಇರಲ್ಲ? ನಮ್ಮ ಮನೇಲಿದ್ದು ಅಲ್ಲಿ ಅದೇ ಸ್ಥಳದಲ್ಲಿ ಬೆಳಿಬೇಕಂತ ದೇವರ ಉದ್ದೇಶ. ಅದಕ್ಕೆ ಅವ್ರ ಹೊಟ್ಟೆಯಲ್ಲಿ ನಿಮ್ಮನ್ನು ಹಾಕಿದ್ದಾರೆ, ಅದಕ್ಕೆ ದೇವರ ಆ ಸ್ಥಳದಲ್ಲಿ ಬೆಳೆಸಿದ್ದಾರೆ. ಹಾಗೇನೇ ಈ ಸಭೆಯಲ್ಲಿ ಇರಬೇಕಾದ್ರೆ ದೇವರ ಉದ್ದೇಶ. ಸುಮ್ಮನೆ ಯಾರು ಈ ಸ್ಥಳಕ್ಕೆ ಬರಲ್ಲ ರೀ. ಈ 60 ಕಲಿಶಾ ಹೇ, 60 ಸಭೆಗಳಿದೆ. ಈ 60 ಸಭೆಗಳಲ್ಲಿ ನೀವು ಈ ಸಭೆಯಲ್ಲೇ ಬೆಳಿಬೇಕು, ಈ ಸಭೆಯಲ್ಲಿ ಇರಬೇಕನ್ನುವಂಥ ದೇವರ ಉದ್ದೇಶ. ನೋಡಿ, ಯಾರ ಹೊಟ್ಟೆಯಲ್ಲಿ ಮಕ್ಕಳು ಹುಡ್ತಾರೋ ಆ ಮನೇಲಿದ್ರೆ ಸಮಾಧಾನ ಸಂತೋಷ. ಬೇರೆ ಸ್ಥಳದಲ್ಲಿದ್ರೆ ಅವ್ರ ಒಳಗಡೆ ಸಮಾಧಾನ ಸಂತೋಷ ಇರಲ್ಲ. ಯಾರ್ದು ಸಭೆ? ಚರ್ಚ್ ಯಾರ್ದ್ರೆ? ಪಾಸ್ಟರ್ ಅವ್ರದ್ದು, ಪಾಸ್ಟರ್ ಜಾನ್ ಅಂತ ಹೇಳ್ತೀರಾ ಅಥವಾ ಅಮ್ಮವ್ರದ್ದು ಅಂತ ಹೇಳ್ತೀರಾ? ಯಾವ ಸಭೆಗೆ ಹೋಗ್ತೀರಿ ನೀವು? ಪಾಸ್ಟರ್ ಜಾನ್ ಚರ್ಚಿಗೆ ಹೋಗ್ತೀವ್ರಿ. ಇದೇನ ಬೈಬಲ್ನಾಗ ಜಾನ್ ಚರ್ಚ್ ಅಂತ? ಮತ್ತು ಯಾರು ಚರ್ಚ್ ಅಂತಿದೆ ಬೈಬಲ್ನಾಗ? ಇವತ್ತು ಭಾಳ ಸಮಸ್ಯೆ ಬರೋದು ಅದೇ. ಅವ್ರ ಚರ್ಚು ಇವ್ರ ಚರ್ಚ್ ಅನ್ನೋದಕ್ಕೆ, ಅದಕ್ಕೆ ನಾವು ಚರ್ಚ್ನಾಗ ಬೆಳೀತಾ ಇಲ್ಲ. ಓದ್ರಿ ಮತ್ತಾಯ 16-18 ಓದ್ರಿ. ಯಾರು ಚರ್ಚ್ ಅಂತ ದೇವ್ರು ಹೇಳ್ತಾರೆ? ನೋಡಿ, ದೇವ್ರು ಹೇಳ್ತಾ ಇದ್ದಾರೆ, ಪೇತ್ರನೇ ನಾನು ನಿನಗೆ ಒಂದು ಮಾತು ಹೇಳ್ತೀನಿ. ಅದೇನೆಂದ್ರೆ, ನೀನು ಪೇತ್ರನು, ಈ ಬಂಡೆಯ ಮೇಲೆ ನನ್ನ ಸಭೆಯನ್ನು ಕಟ್ತೀನಿ. ಯಾರ ಸಭೆ ಅಂತ ದೇವ್ರು ಹೇಳ್ತಾ ಇದ್ದಾರೆ? ಅರೆ ಮೇರಾ ಕಲಿಶಾ ಹೇ, ನನ್ನ ಸಭೆ ನಾನು ಕಟ್ತೀನಿ. ಸಭೆ ಆತಂದೆ, ಕಟ್ಟವನು ಆತನೇ. ಅರ್ಥ ಆಗ್ತಾ ಇದೆ ನಾ ಹೇಳಿದನ? ದೇವ್ರು ಹೇಳ್ತಾನೆ, ನನ್ನ ಸಭೆ ನಾನು ಕಟ್ತೀನಿ. ಇಲ್ಲೊಬ್ಬ ಸೇವಕರು ಇದ್ದಾರೆ ಅಂದರೆ ಒಬ್ಬ ಬಂಡೆ ಇದ್ದಂಗೆ ಅವರು. ಅದ್ರ ಮೇಲೆ ದೇವ್ರು ಏನು ಮಾಡ್ತಾರೆ? ಸಭೆ ಕಟ್ತಾರೆ. ನೋಡಿ, ಕಟ್ಟವನು ಆತನೇ, ಸಭೆಯು ಆತನೇ. ಸಭೆಗೆ ಕಳಿಸೋರು ಯಾರು? ನೀವು ಸುವಾರ್ತೆ ಹೇಳ್ತೀರಿ, ಅವರಿಗೆ ಚರ್ಚಿಗೆ ಬರ್ರಿ ಅಂತ ಹೇಳ್ತೀರಿ. ಬನ್ರಿ, ಇಂಥ ಜಾಗದಲ್ಲಿ ಬನ್ರಿ. ಮುಂಜಾನೆ ಒಂದು ಕುಟುಂಬ ಸುಲ್ತಾನ್ಪುರಿಂದ ಬಂದಿತ್ತು. ಯಾರೋ ವ್ಯಾಪಾರಸ್ಥರು ನಮ್ಮ ಸಭೆಯಿಂದ ಹೋಗಿ, ಬನ್ರಿ ನಿಮ್ಗೆ ಸರಿ ಇಲ್ಲ ಅಂತ ಹೇಳಿದ್ರು, ಬನ್ರಿ ನಿಮಗೋಸ್ಕರ ಪ್ರೇಯರ್ ಮಾಡ್ತಾರೆ ಅಂದಾಗ ಬಂದಿದ್ರು. ಸೊ ಹೇಳಿದ್ದು ಯಾರು? ಇವರು. ಕರೆ ತಂದಿದ್ದು ಯಾರು? ಕಾಪಾಡಿಕೊಳ್ಳೋದು ಯಾರು? ನಾವು ಕಾಪಾಡಬೇಕು ಅದನ್ನು. ದೇವ್ರು ಕಳಿಸಿದ ಮೇಲೆ ಕಾಪಾಡೋದು ಯಾರು? ನಾವು. ಗಮನಿಸಿ, ಈ ಜಾಗಕ್ಕೆ ಯಾರು ನಿಮ್ಮನ್ನು ಕಳಿಸಿದ್ದಾರೆ? ಓದ್ರಿ ಅಪೊಸ್ತಲರ ಕೃತ್ಯ 2:46. ಕರ್ತರು ರಕ್ಷಣೆ ಮಾರ್ಗದಲ್ಲಿರುವವರನ್ನ ದಿನಾಲು ಅವರ ಮಂಡಲಿಗೆ ಸೇರಿಸ್ತಾ ಇದ್ದನು. ಕರ್ತನಂದ್ರೆ ಒಡೆಯ, ಇಡೀ ವಿಶ್ವದ ಒಡೆಯ, ಸರ್ವವನ್ನು ಸೃಷ್ಟಿ ಮಾಡಿದವನು ದೇವರು. ದಿನಾಲು ಅವರ ಮಂಡಳಿಗೆ, ಅವರ ಸಭೆಗೆ ಏನು ಮಾಡ್ತಾ ಇದ್ರಂತೆ? ಅಪೊಸ್ತಲರ ಸಭೆಗೆ ಸೇರಿಸ್ತಾ ಇದ್ದನು. ದೇವರು ಸೇರ್ಸೋ ಕೆಲಸ ದೇವ್ರದ್ದು, ಸುವಾರ್ತೆ ಸಾರ ಕೆಲಸ ನಮ್ಮದು. ಗಮನಿಸಿ, ಈ ವಾಕ್ಯ ಭಾಗದಲ್ಲಿ ನಾವು ನೋಡ್ತೇವೆ, ದೇವರೇ ಕಳಿಸ್ತಾ ಇದ್ದಾನೆ. ಯಾವ ಸಭೆಗೆ? ಆದಿ ಸಭೆಗೆ. ಈ ಕೃಪೆ ಪ್ರಾರ್ಥನೆ ಮಂದಿರಲ್ಲಿ ಇವತ್ತು ನೀವು ಇಲ್ಲಿ ಕುಂತಿದ್ರಂದ್ರೆ ಯಾರು ಕಳಿಸಿದ್ದಾರೆ? ದೇವರು ಕಳಿಸಿದ್ದಾರೆ. ತಂಗಿ ರಂಗಮ್ಮ ಇದ್ದಾರೆ, ಇವರ ಊರು ಬಳ್ಳಾರಿ, ಇವ್ರ ಮನೆ ಪಕ್ಕದಲ್ಲೇ ಚರ್ಚ್. ಎಷ್ಟು ವರ್ಷಗಳು ಅವರು ಅಲ್ಲಿದ್ದಾರೆ. ಆ ಸ್ಥಳದಲ್ಲಿ ಹುಟ್ಟುವುದು ದೇವರಿಗೆ ಇಷ್ಟ ಇಲ್ಲ. ಅಲ್ಲಿ ಬೇರೆಯವ್ರನ್ನ ದೇವ್ರು ಕಳಿಸ್ತಾರೆ. ನೋಡ್ರಿ, ಅದು ಕೆಟ್ಟ ಸಭೆ ಅಂತ ಹೇಳ್ತಾ ಇಲ್ಲ, ಒಳ್ಳೆ ಸಭೆನೇ. ಆದರೆ ಇವರು ಎಲ್ಲಿ ಹುಟ್ಟಬೇಕಂತ ದೇವ್ರಿಗೆ ಸರಿಯಾಗಿ ಗೊತ್ತು. ಆ ಬಳ್ಳಾರಿಯಲ್ಲಿ ಅವ್ರ ಮನೆ ಪಕ್ಕದಲ್ಲಿ ಚರ್ಚ್ ಇದೆ, ಹಾಡು ಕೇಳಿಸ್ಕೊಳ್ತಾರೆ, ವಾಕ್ಯ ಕೇಳಿಸ್ಕೊಳ್ತಾರೆ, ಎಲ್ಲ ಕೇಳಿಸ್ಕೊಂಡ್ರು ಕೂಡ ಆ ಸಭೆಗೆ ಹೋಗ್ತಾ ಇಲ್ಲ. ಫಾಸ್ಟ್ ಹಂಗಂದ್ರೆ ಅದು ಕೆಟ್ಟ ಸಭೆನಾ? ಕೆಟ್ಟದಲ್ಲ ರೀ, ಅದು ಯಾರ ಸಭೆ? ದೇವ್ರದೇ. ಆ ಸಭೆ ಕೂಡ ದೇವರೇ. ಅಲ್ಲಿ ಕೂಡ ಜನರನ್ನು ಕಳಿಸೋರು ಯಾರು? ಆದರೆ ಇವರನ್ನು ಅವರು ಅಲ್ಲಿ ಕಳಿಸಿಲ್ಲ, ಇಲ್ಲಿ ಕಳಿಸಿದ್ದಾರೆ. ಫಸ್ಟ್ ವಾರ ಬಂದು ನೋಡಿದ್ದಾರೆ, ಏನೇನು ಹಂಗದ, ಅವ್ರದ್ದು ಹೆಂಗದ, ಪತಿ ಹೆಂಗಂತ, ಪರಿಸ್ಥಿತಿ ಹೆಂಗದ. 2ನೇ ವಾರ ಬಂದರು, 3ನೇ ವಾರ ಬಂದರು, 4ನೇ ವಾರ ಬಂದು ಈಗ ಚರ್ಚಲ್ಲಿ ಲೀಡರ್ ಆಗಿದ್ದಾರೆ, ಎಲ್ಲವನ್ನು ಬರ್ಕೊಳ್ಳುವಂಥವ್ರಾಗಿದ್ದಾರೆ. ಸಭೆಯಲ್ಲಿ ಬೆಳೀತಾ ಇದ್ರು ಉತ್ತಮವಾಗಿ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಗೊತ್ತಾ? ಅವ್ರನ್ನ ಕಳಿಸಿದ್ದು ಯಾರು? ಯಾರೇ ಅವ್ರನ್ನ ಕಳಿಸಿದ್ದು? ದೇವರು. ನಿನ್ನನ್ನು ಕಳಿಸಿದ್ದು ಯಾರು?
ದೇವ್ರು ಕಳಿಸ್ದಾಗ ಅಲ್ಲಿ ನಿಂತ್ಕೋಬೇಕು ನೀನು. ಓಡಿ ಹೋಗ್ಬಾರ್ದು ಬೇರೆ ಕಡೆ. ಬೇರೆ ಕಡೆ ಓಡೋದ್ರೆ ನಿಜವಾದ ಸಂತೋಷ, ನಿಜವಾದ ಆನಂದ ಕಳ್ಕೊಳ್ತೇನೆ ನೀನು. ಭಾಳ ದಿನ ಹೇಳ್ತಾರೆ, ಇದು ದೇವರ ಚರ್ಚೆ, ಅದು ದೇವರ ಚರ್ಚೆ, ಅದು ದೇವರ ಆಲಯನೇ, ಇದು ಕೂಡ ದೇವರ ಆಲಯನೇ. ಅಲ್ಲಿ ಓದು ಒಂದರೆ, ಇಲ್ಲಿ ಹೋದ್ರೆ ಒಂದೇ. ಒಂದು ವಿಷಯ ನಾನು ಹೇಳ್ತೀನಿ. ನಿಮ್ಮ ಮನೇಲಿ ನೀವು ಇರ್ತೀರ, ನಿಮ್ಮ ಮನೆ ಪಕ್ಕದಾಗ ಇನ್ನೊಂದು ಮನೆ ಇರ್ತದೆ. ಅದನ್ನು ನಮ್ಮ ಮನೆ, ಇದನ್ನೇ ನಮ್ಮ ಮನೆ ಅಂತ ಹೋಗಲ್ಲ, ಮನೆಗೆ ಇರ್ತೀರಾ? ಯಾಕಿರಲ್ಲ? ಯಾಕಂದ್ರೆ ಆ ಮನೆಗೆ ಹುಟ್ಟಿರಿ, ಆ ಮನೆಗೆ ಬೆಳೆದಿರಿ. ಈ ಸಭೆ ಕೂಡ ಹಂಗೇನೆ. ದೇವರು ನಿಮ್ಮನ್ನು ಇಲ್ಲಿ ಕಳಿಸಿದ್ದಾರೆ, ಇಲ್ಲಿ ದೇವ್ರ ಬಗ್ಗೆ ಸುವಾರ್ತೆ ಕೇಳ್ಕೊಳ್ತಾ ಇದೆ, ಇಲ್ಲಿ ಬೆಳೀತಾ ಅಂದರೆ ದೇವ್ರು ನಿನ್ನನ್ನು ಇಲ್ಲಿ ಇಟ್ಟಿದ್ದಾನೆ. ಇಲ್ಲಿ ಸಸ್ಯಾಗಿ ಗಿಡ ಆಗಿ ನೀನು ಬೆಳಿಬೇಕು. ಇಲ್ಲಿಂದ ಅಲ್ಲಿ, ಅಲ್ಲಿಂದ ಇಲ್ಲಿ ಗಿಡ, ಇಲ್ಲಿಂದ ಅಲ್ಲಿ, ಅಲ್ಲಿಂದ ಕಿತ್ತರೆ ಏನಾಗುತ್ತೆ ಗಿಡ ಹೇಳ್ರಿ? ಒಣಗೋಗ್ತದೆ. ಹಂಗಿರ್ಬಾರ್ದು.